राजाधिराज सद्गुरुनाथ सिद्धलिंगेश्वर महाराज की जय। राजाधिराज सद्गुरुनाथ दुंडेश्वर महाराज की जय। साधु संत महाराज की जय। श्री गुरुदेव दत्त दत्तवधू। ಹಲವು ಮಾತೇನು ನೀನೊಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ಪುಣ್ಯತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಥಮದಲ್ಲಿ ಆದಿ ಜಗದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವಂಥ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಪಾದಾರವಿಂದಕ್ಕೆ ಭಕ್ತಿಯ ಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಸದ್ಗುರುಗಳ ಕರಕಮಲ ಸಂಜಾತರಾಗಿರುವಂಥ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರುವಂಥ ದುಂಡೇಶ್ವರ ಮಹಾಸ್ವಾಮಿಗಳವರ ಪಾದಾರವಿಂದಕ್ಕೂ ಸಹಿತ ಭಕ್ತಿಯ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಶ್ರೀಮಠದಲ್ಲಿ ಪ್ರತಿನಿತ್ಯವೂ ನಡೆದುಕೊಂಡು ಬರುತ್ತಿರುವಂಥ ಭಜನೆ ಪ್ರವಚನ ಕಾರ್ಯಕ್ರಮದಲ್ಲಿ ನಿತ್ಯವೂ ಶ್ರೀಮಠದ ಪ್ರವಚನವನ್ನು ಆಲಿಸುತ್ತಾ ಬಂದಿರುವಂಥ ಶ್ರೀಮಠದ ಸಮಸ್ತ ಎಲ್ಲ ಗುರು ಹಿರಿಯರೇ, ಸದ್ಭಕ್ತರೇ, ವಾತ್ಸಲ್ಯ ಮೂರ್ತಿಗಳಾದಂಥ ಎಲ್ಲ ತಾಯಂದಿರೇ, ತಮ್ಮೆಲ್ಲರ ಅಂತರಂಗದಲ್ಲಿ ಬೆಳಗುತ್ತಿರುವಂಥ ಸದ್ಗುರುವಿನ ಪಾದಾರವಿಂದಕ್ಕೂ ಸಹಿತ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ವಿಶೇಷವಾಗಿ ನಿತ್ಯವೂ ಶ್ರೀಮಠದಲ್ಲಿ ಪ್ರಭು ಗುರುಗಳಾಗಿರ್ಬೋದು ಅಪ್ಪವರ ನುಡಿಗಳನ್ನ ತಾವು ಆಲಿಸುತ್ತಾ ಬಂದಿದ್ದೀರಿ. ಅಪ್ಪವರ ಮಾರ್ಗದರ್ಶನದಲ್ಲಿ ನಾವೊಂದೆರಡು ತೊದಲ ನುಡಿಗಳನ್ನ ತಮ್ಮ ಮುಂದೆ ಹಂಚ್ಕೊಳ್ಬೇಕಂತೆ ಅಪ್ಪವರ ಆಶೀರ್ವಾದದೊಂದಿಗೆ ಹಂಚ್ಕೊಳ್ತಾ ಇದ್ದೀವಿ. ಸದ್ಗುರು ಸಿದ್ಧಲಿಂಗೇಶ್ವರರ ಲೀಲೆಗಳಾಗಿರಬಹುದು, ಅವರ ಪವಾಡಗಳಾಗಿರಬಹುದು, ವಿಶೇಷವಾಗಿ ಅಂಥ ಸದ್ಗುರುಗಳನ್ನು ನನ್ನ ವೈಯಕ್ತಿಕ ವಿಚಾರವಾಗಿ ಹೇಳಬೇಕಂದ್ರೆ, ಈ ಭಾರತ ದೇಶ ಸಂತರು, ಮಹಾಂತರು, ಸಾಧು ಸತ್ಪುರುಷರು ಹಲವಾರು ಸಾಕಷ್ಟು ಆಗಿ ಹೋಗಿರುವಂಥ ಪುಣ್ಯಭೂಮಿ ಈ ಭಾರತ ದೇಶ, ಈ ಭಾರತದ ನೆಲ. ಇಂಥ ಒಂದು ಪುಣ್ಯಮಯವಾಗಿರುವಂಥ ನೆಲದಲ್ಲಿ ಅದು ನನ್ನ ಹತ್ತಿರದಲ್ಲಿರುವಂಥ ಈ ಒಂದು ಪಾವನ ಪುಣ್ಯಕ್ಷೇತ್ರವಾಗಿರುವಂಥ ನಂದೀಶ್ವರ ಗ್ರಾಮದಲ್ಲಿ ಇಂಥ ಸದ್ಗುರುಗಳಾಗಿರುವುದು ನನಗೆ ಗೊತ್ತೇ ಇಲ್ಲ ನೋಡ್ರಿ, ನನಗೆ ಗೊತ್ತೇ ಇಲ್ಲ. ಯಾಕಂದ್ರೆ ನಾವು ಸಂತರು ಮಹಾತ್ಮರು ಅಂಥೇಳಿ ಒಂದಿಷ್ಟು ಕೇಳಿರ್ತೀವಿ, ಅವ್ರ ಹೆಸರುಗಳನ್ನು ಕೇಳಿರ್ತೀವಿ. ಆದ್ರೆ ಕಳೆದ 4-5 ವರ್ಷಗಳಲ್ಲಿ ಇಂಥ ಒಬ್ಬರು ಮಹಾನ್ ಗುರುಗಳು ಇದೇ ನಮ್ಮ ಸುತ್ತಮುತ್ತಲಿನ ಪುಣ್ಯಭೂಮಿಯಲ್ಲಿ ಆಗಿ ಹೋಗ್ಯಾರ ಅಂತೇಳಿ ಗೊತ್ತಾಗಿದ್ದು ಇತ್ತೀಚೆಗೆ ನೋಡ್ರಿ ನನಗರಿ. ಆದ್ರೆ ಅದು ಇನ್ನೂ ಗೊತ್ತಾಗ್ತಿದ್ದಿದ್ದಿಲ್ಲ ನನಗೆ, ಇನ್ನೂ ಸಹಿತ ಅಂಥ ಮಹಾಗುರು ಆಗಿ ಹೋಗಿರೋದು ನನಗೆ ಇನ್ನೂ ಗೊತ್ತಾಗ್ತಿದ್ದಿದ್ದಿಲ್ಲ. ಅಂಥ ಗುರುಗಳು ಆಗಿ ಇಂಥ ಪವಾಡಗಳನ್ನು ಲೀಲೆಗಳನ್ನು ಮಾಡಿ ಹೋಗಿರುವಂಥ ವಿಷಯ ಗೊತ್ತಾಗಿದ್ದು ಯಾರಿಂದ ಅಂದ್ರೆ ಅದು ದುಂಡೇಶ್ವರಪ್ಪ ಅಂತ ಸದ್ಗುರುಗಳಿಂದ ಗೊತ್ತಾಗ್ತದೆ. ಈಗ ಸಹಜವಾಗಿ ನಾನು ಒಂದೆರಡು ಸರಳ ಮಾತುಗಳನ್ನು ಮಾತಾಡ್ತೀನಿ, ಆ ನಂತರ ಅಪ್ಪವರ ಆಶೀರ್ವಚನವನ್ನು ನೀವೆಲ್ಲ ಕೇಳುವಂಥವ್ರಾಗೋಣ. ಯಾಕಂದ್ರೆ ನಾವು ಎದರ ಸಂಘವನ್ನು ಮಾಡ್ತೀವಲ್ಲ ಅದರ ಬದಲು ಜಾಸ್ತಿ ನಮಗೆ ಮಾಹಿತಿಗಳು ಸಿಗ್ತಾವ, ಅದ್ರ ಬದಲು ಹೆಚ್ಚಾಗಿ ಗೊತ್ತಾಗ್ತೈತ್ರಿ. ಹಂಗ ಮಠಮಾನ್ಯಗಳು ಸಾಧು ಸತ್ಪುರುಷರ ಸಂಘಗಳನ್ನು ಮಾಡಿದಾಗ ಅವರೊಂದಿಗೆ ಅವರ ಹತ್ತಿರ ಹೋಗಿ ನಾವು ಬೆರೆತುಕೊಂಡಾಗ ಮಹಾತ್ಮರು ಸಾಧು ಸತ್ಪುರುಷರು ಅವ್ರ ಬದಲೆಲ್ಲ ನಮ್ಗೆ ಹಿಂಗಿದ್ರು ಹಿಂಗ ಅವರ ಲೀಲೆಗಳು, ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯ ದುಃಖ ನೋವು ಇವೆಲ್ಲವನ್ನ ಗುರುವಿನ ಪಾದಕ್ಕೆ ಹಾಕಿ ತಮ್ಮ ಕಷ್ಟವನ್ನೆಲ್ಲ ಹೆಂಗೆ ನಿವಾರಣೆ ಮಾಡ್ಕೊಂಡ್ರು,
ಹಿಂಗೆಲ್ಲ ವಿಷಯಗಳು ಯಾವಾಗ ಗೊತ್ತಾಗ್ತಾವ ಅಂದ್ರೆ ನಾವು ಒಬ್ಬರ ಗುರುವಿನ ಅಧೀನದೊಳಗೆ ಬೆರ್ತಾಗ ಗೊತ್ತಾಗ್ತಾವ ನೋಡ್ರಿ. ಭಾಳ ಚಂದ ಒಂದು ಮಾತನ್ನು ಹೇಳ್ತಾರೆ ನೋಡ್ರಿ, ಎತ್ತಾಗಿ ತೊತ್ತಾಗಿ ಹಿತ್ತವದ ಗಿಡವಾಗಿ, ಕಡೆಗೆ ನೀನು ಎಲ್ಲಾರು ಇರು ಹೆಂಗಾರು ಇರು ಒಂದು ಗಿಡವಾಗಿ ಏನಾದರೂ ಆಗಿದ್ದು ನೀನು ಕಡೆಗೆ ಗುರುವಿನ ಪಾದರಕ್ಷೆಯಾಗಿ ಆದರೂ ಸಹಿತ ಗುರುವಿನ ಹತ್ತಿರದಲ್ಲಿ ಇರುವಂತೇಳಿ ಒಂದು ಮಾತನ್ನು ಹೇಳ್ಕೊಂಡು ಬರ್ತಾರೆ. ಯಾಕಂತ ಮಾತನ್ನು ಹೇಳ್ತಾರೆ ಅಂದ್ರೆ ರೀ, ಒಟ್ಟು ನಾವು ಎಲ್ಲರೇ ಯಾಕೆ ಇರಬಾರ್ಯಾಕ, ಒಟ್ಟು ಗುರುವಿನ ಸಮೀಪದೊಳಗೆ ಇರ್ಬೇಕಂತ ನೋಡ್ರಿ. ಒಂದಿಷ್ಟು ದೂರರೇ ಇರಬಾರ್ಯಾಕ, ಒಂದು ಹಿತ್ತಲಾಗಿರುವಂಥ ಒಂದು ಗಿಡವಾಗಿರೇ ಯಾಕೆ ಇರಬಾರ್ಯಾಕ, ಒಂದು ಸಣ್ಣ ಪಕ್ಷಿ ಆಗಿರ್ಬೇಕು, ಒಂದು ಇರಿಬೆ ಆಗಿರ್ಬಾರ್ಯಾಕ, ಒಂದು ಬೆಕ್ಕು ಯಾವುದಾದ್ರೂ ಒಂದು ಜೀವಿ ಆಗಿ ಆದರೂ ಬೇಡ ತಗೋರಿ, ಜೀವಿ ಬೇಡ, ಸದ್ಗುರುವಿನ ಆ ಪಾದರಾಕ್ಷಿಯಾಗಿ ಆದರೂ ಸಹಿತ ಸದ್ಗುರುವಿನ ತೆಗಿರ್ಬೇಕಂತ ಹೇಳ್ತಾರೆ ನೋಡ್ರಿ. ಯಾಕೆ ಆ ಮಾತನ್ನು ಹೇಳ್ತಾರೆ? ಸದ್ಗುರುವಿನ ತೆಗಿ ಯಾಕೆ ಇರ್ಬೇಕಂತ ಹೇಳ್ತಾರಂದ್ರ, ಸದ್ಗುರು ಅಂದ್ರ ಸಾಕ್ಷಾತ್ ಭಗವಂತ ನೋಡ್ರಿ. ಮರಾಠಿ ಒಂದು ಚಂದ ಮಾತದ, ದೇವ್ ಪಾಸಿ ಗುರು ಆಯಾ ಹೇ. ಗುರು ದೇವರು ಎಲ್ಲಿದಾನಂದ್ರ, ದೇವರು ಎಲ್ಲಿದಾನಂದ್ರ ಅವ ಭೂಲೋಕ ಸ್ವರ್ಗಲೋಕ ಹಿಂಗ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳಲ್ಲಿ ದೇವರು ದಾನ ಅನ್ನೋದಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮರಾಠಿ ಒಳಗೆ ಹೇಳ್ತಾರೆ ಭಾಳ ಚಂದ, ದೇವ ಪಾಸಿ ದೇವ ಆಯಾಯ ಅಂತ. ದೇವ ಸಾಕ್ಷಾತ್ ಪರಮಾತ್ಮ ಎಲ್ಲಿದಾನಂದ್ರ ಗುರುವಿನ ಪಾದದೊಳಗ ಅಂತ ಹೇಳ್ತಾರ. ಗುರು ಪಾಸಿ ದೇವ ಆಯಾಹೆ, ಗುರು ಪಾಸಿ ದೇವ ಆಯಾಹೆ. ಯಾರಿ? ಪರಮಾತ್ಮ ದೇವರು. ಗುಡಿಯೊಳಗಷ್ಟೇ ದೇವರಿಲ್ಲ, ಗುರುವಿನ ಪಾದದೊಳಗ ಸಾಕ್ಷಾತ್ ದೇವರ ಪರಮಾತ್ಮ ನೆಲೆಸ್ಯಾನಂತ ಹೇಳ್ತಾರ. ಅದಕ್ಕೆ ನಾವು ಬರೀ ದೇವಸ್ಥಾನದೊಳಗ ದೇವರ ಆರಾಧನೆ ಒಳಗಿದ್ರೆ ನನಗೂ ವಿಚಾರ ಬಂದಿತ್ತು ರೀ. ನಾನು ಒಂದು ಸ್ವಲ್ಪ ಹೋಗಿ ಒಂದಿಷ್ಟು ದೇವರ ಆರಾಧನೆಯಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಯಾವಾಗ ಗುರುಗಳ ಬಾಯಿಂದ ಈ ಮಾತು ಬರ್ತಲ್ಲ, ಇವರೊಂದು ಸೂಚನೆ ಕೊಟ್ಟರು ನೋಡ್ರಿ, ಸದ್ಗುರುಗಳು ಅಂದ್ರೆ ಸರ್ವವ್ಯಾಪಿಯಾಗಿದ್ದಾರೆ ಅವರು ಎಲ್ಲ ಕಡೆ ಅವರದಾರ. ನೀವು ಏನು ಆರಾಧನೆ ಮಾಡಕ್ಕೆ ಹೋಗ್ತಿರಲ್ಲ ಆ ದೇವರೋಗು ಅವರದಾರ ಅಂತ ಇವ್ರು ಮತ್ತೊಂದಿಷ್ಟು ಎಚ್ಚರಿಸಿಬಿಟ್ರು. ನನಗೆ ಗೊತ್ತಿತ್ತು, ಆದ್ರೆ ಅದರ ಅರಿವು ಇರಲಿಲ್ಲ ನೋಡ್ರಿ. ಅರಿವು ಯಾವಾಗ ಆಗ್ತೈತೆ ಅಂದ್ರೆ, ಯಾವಾಗ ನಮ್ಗೆ ಸದ್ಗುರುವಿನ ಪಾದದೊಳಗ ಸದ್ಗುರುವಿನ ಹತ್ತಿರವಾಗಿದ್ದಾಗ ಯಾವಾಗ ಒಂದಿಷ್ಟು ಅದು ಗೊತ್ತಾಗ್ತೈತಿ, ಅವಾಗ ಅರಿವು ಆಗ್ತೈತಿ. ಅರಿವೇ ಗುರು ಅಂತ ಹೇಳಿದ್ರು ನೋಡ್ರಿ ಬಸವಣ್ಣನವರು. ಅರಿವೇ ಗುರು ಅಂತ ಹೇಳಿದ್ರು. ನಮ್ಗೆ ಅರಿವು ನಮಗೆಲ್ಲ ಗೊತ್ತಿರ್ತೈತಿ, ತಿಳುವಳಿಕೆ ಇರ್ತೈತಿ, ಎಲ್ಲವೂ ಇರ್ತೈತಿ. ಆದ್ರೆ ನಮ್ಗೆ ಅರಿವಿಗೆ ಬರುತ್ತಿರುವುದಿಲ್ಲ ಅದು ಯಾವುದಾಗಲಿ ಕೆಲವೊಂದಿಷ್ಟು ವಿಚಾರಗಳು. ಅದು ಯಾವಾಗ ಅರಿವಿಗೆ ಬರ್ತೈತಿ ಅಂದ್ರೆ ನಾವು ಗುರುವಿನ ಹತ್ತಿರ ಇರಬೇಕು. ಅದು ಗುರುವಿನ ಮಾರ್ಗದಿಂದ ನಮ್ಗೆ ಅರಿವು ಬರೋಕ್ಕೆ ಸಾಧ್ಯ ಆಕೈತಿ. ನೀವೆಲ್ಲ ಬಂದಿರಿ, ಈಗ ದಿವಸಾಲು ಕೇಳ್ತೀರಿ. ಇದನ್ನ ಕೇಳೋದ್ರಿಂದ ಏನಾಗ್ತೈತ್ರಿ, ಇದನ್ನ ಕೇಳೋದ್ರಿಂದ ಅಪೋರ ದರ್ಶನದಿಂದ ನಮಗೆಲ್ಲ ಒಳ್ಳೇದಾಕತ್ತೇನ್ರಿ ಅಂತ ನಿಮ್ಗೊಂದು ಒಳ್ಳೇದಾಕೈತಿ, ಚಲೋ ಆಕೈತಿ ಅನ್ನೋ ಒಂದು ವಿಚಾರ ಇರ್ತೈತಿ ನಿಮ್ಮದು. ನೀವೆಲ್ಲ ಮಾಡಿರುವಂಥ ಪಾಪ ಕರ್ಮಗಳೆಲ್ಲ ಕಳೆದು ಒಟ್ಟು ಒಳ್ಳೇದಾಕೈತಿ ಅನ್ನೋದು ಒಂದು ನಂಬಿಕೆ ನಿಮ್ಮಲ್ಲಿ ಇರ್ತೈತಿ. ಆ ನಂಬಿಕೆಯಿಂದ ಗುರುವಿನ ಪಾದಕ್ಕೆ ಬಂದು ನೀವು ಹಣಿಯನ್ನು ಹಚ್ತೀರಿ, ಹೌದಲ್ರಿ? ಹಂಗ ಗುರು ಮಹಾತ್ಮರ ಸಂತರ ಅವರ ಲೀಲೆಗಳನ್ನ ಅವರ ಪವಾಡಗಳನ್ನು ಕೇಳುವುದರಿಂದ ನಮ್ಮಲ್ಲಿರುವಂಥ ಎಷ್ಟೋ ಮಾಡಿರುವಂಥ ಪಾಪ ಕರ್ಮಗಳು ಸಹಿತ ಕಳೆದು ಹೋಗ್ತಾವಂತ ನೋಡ್ರಿ, ಕಳೆದು ಹೋಗ್ತಾವಂತ. ನಮ್ಮ ಹೃದಯ ನಮ್ಮ ಮನಸ್ಸು ಪ್ರಕಾಶವಾಗಬೇಕಂದ್ರ ಗುರು ಉಪದೇಶಂ ಆತ್ಮ ಪ್ರಕಾಶಂ ಅಂತ ಒಂದು ಮಾತದ. ಯಾರು ಸದ್ಗುರುವಿನ ಗುರುಗಳ ಉಪದೇಶವನ್ನ ಮಾತನ್ನ ಯಾರು ಕೇಳ್ತಿರಲ್ಲ, ನಿಮ್ಮ ಅಂತರಾತ್ಮವೇ ಪ್ರಕಾಶವಾಗ್ತೈತೆ ಅಂತ ನೋಡಿ. ಸೂರ್ಯನಂತೆ ಪ್ರಕಾಶ ಆಗ್ತೈತೆ. ಏನು ನಿತ್ಯವೂ ಬೆಳಗುವಂತ ಸೂರ್ಯ ಚಂದ್ರದಾರಲ್ಲ, ಈ ಸೂರ್ಯನಂತೆ ಪ್ರಕಾಶ ಆಗ್ತೈತೆ ಅಂತ ನೋಡಿ. ಯಾರ ಅಂತರಾತ್ಮ? ನಿಮ್ಮೆಲ್ಲರ ಅಂತರಾತ್ಮ, ನನ್ನ ಅಂತರಾತ್ಮವೂ ಸಹಿತ. ಯಾರ ಮಾತನ್ನು ಕೇಳೋದ್ರಿಂದ್ರಿ? ಗುರುವಿನ ಮಾತನ್ನು ಕೇಳೋದ್ರಿಂದ, ಗುರುವಿನ ಉಪದೇಶವನ್ನ ಆತ ಹೇಳುವಂಥ ನುಡಿಯನ್ನು ಕೇಳೋದ್ರಿಂದ ನಮ್ಮ ಬದುಕು ಬದಲಾಗ್ತೈತಿ, ಭವ್ಯವಾಗ್ತೈತಿ, ದಿವ್ಯವಾಗ್ತೈತಿ. ಯಾಕಂದ್ರೆ ನನಗೆ ಅಷ್ಟೇನ ಸದ್ಗುರುಗಳ ಒಂದು ಲೀಲೆಯನ್ನು ನಾನು ಮುಂದಿನ ದಿನಮಾನದ ಅಪ್ಪರ ಆಶೀರ್ವಾದದಿಂದ ಮುಂದಿನ ದಿನಮಾನದಲ್ಲಿ ಶ್ರೀಮಠದಲ್ಲಿ ಯಾವುದೇ ಸಂದರ್ಭದಲ್ಲಿ ನನಗೆ ಸೇವಾ ಮಾಡೋ ಅವಕಾಶ ಸಿಕ್ಕಾಗ ಸದ್ಗುರುಗಳ ಸಾಕಷ್ಟು 2000ಕ್ಕಿಂತಲೂ ಹೆಚ್ಚಿಗೆ ಲೀಲೆಗಳದಾವ. ಅದರೊಳಗೆ ಒಂದಿಷ್ಟು ಲೀಲೆಗಳನ್ನು ಹೇಳುವಂಥ ಸೇವೆಯನ್ನು ಮುಂದಿನ ದಿನಮಾನದಲ್ಲಿ ಮಾಡ್ಕೊಂಡು ಅಂತ ಮಾತನ್ನು ಪೂಜ್ಯರ ಪಾದಕ ಸಮರ್ಪಣೆಯನ್ನು ಮಾಡುತ್ತಾ, ಇವತ್ತಿನ ಒಂದು ದಿವಸ ನನಗೆ 2 ಮಾತುಗಳನ್ನ ತೊದಲ ನುಡಿಗಳನ್ನ ಮಾತಾಡಲಿಕ್ಕೆ ಅಪ್ಪವರ ಆಶೀರ್ವಾದ ಆಯಿತು.
ನಂದು ಒಂದು ಸೌಭಾಗ್ಯ ನೋಡ್ರಿ. ನಾ ಇದೀಗ ನಾತಿದ್ದೆ, ನಮ್ಮ ಜೊತೆ ಅಕ್ಷಯರು ಅಂತ ಬಂದಾರ. ಅಪ್ಪವರು ಶ್ರೀಮಠದ ಸದ್ಭಕ್ತರವರು. ಅಪ್ಪವ್ರದಿಂದ ಸಾಕಷ್ಟು ಅನುಕೂಲತೆಯನ್ನು ಪಡ್ಕೊಂಡಾರ. ಅವರ ತಂದೆಯವರು ನಿಮಗೆ ಗೊತ್ತಿರಲಿ, ಇವತ್ತು ಅವ್ರ ತಂದೆಯವರು ನಮ್ಮ ಜೊತೆ ಇಲ್ಲ. ಆದ್ರೆ ಅವ್ರ ತಂದೆಯವರು ಇದ್ದಾಗ ಯವ್ವ ಶ್ರೀಮಠಕ್ಕೆ ಬರ್ತಿದ್ರಂತ್ರ. ಶ್ರೀಮಠಕ್ಕೆ ಬರುತ್ತಿದ್ದಾಗ ಇಲ್ಲೇನು ಪಾಠಶಾಲೆ ಇಲ್ಲಿರುವಂಥ ಮಕ್ಕಳನ್ನು ನೋಡಿ ಅವ್ರಿಗೊಂದಿಷ್ಟು ಮನಸ್ಸು ಕರಿಗ್ತಂತ ನೋಡ್ರಿ. ಆ ಮನಸ್ಸು ಕರಗಿ ನಾನು ರಟ್ಟಿ ಮೇಲೆ ದುಡಿದು ಬದುಕವ, ಈ ಮಕ್ಕಳಿಗೇನು ಶ್ರೀಮಠಕ್ಕೆ ನಾನು ಒಂದಿಷ್ಟು ಏನಾದರೂ ಸಹಾಯ ಮಾಡಬೇಕನು ಅಂತ ಒಂದಿಷ್ಟು ಅವ್ರ ಮನುಷ್ಯನೊಳಗೆ ಬತ್ತಂತ್ರಿ. ಬಂದಾಗ ಅವರು ಈ ಶಿಕ್ಷಣ ಶಾಲೆಗೆ, ಈ ಸಂಸ್ಕೃತ ಪಾಠಶಾಲೆಗೆ ನನ್ನಿಂದ ಏನು ಕೊಡಕ್ಕೆ ಸಾಧ್ಯ ಅಂತೇಳಿ ಏನಾದರೂ ಒಂದಿಷ್ಟು ಒಂದಿಷ್ಟು ಹಣವನ್ನು ನಾನು ಕೊಡಕ್ಕೆ ಸಾಧ್ಯ ಅಂತೇಳಿ ವಿಚಾರ ಮಾಡ್ಕೊಂಡು ತಮ್ಮ ಅಪ್ಪರ ಮುಂದೆ ಯಾರ ಮುಂದೆ ಅಂದಿಲ್ರಿ, ಅವರು ತಮ್ಮ ಮನುಷ್ಯನೊಳಗೆ ಸಂಕಲ್ಪ ಮಾಡ್ತಾರೆ. ಸಂಕಲ್ಪ ಮಾಡಿಕೊಂಡು ಅವರ ಧರ್ಮಪತ್ನಿಯವ್ರದ್ದು ಅವ್ರ ಧರ್ಮಪತ್ನಿಯವ್ರು ಹೋಗಿ ಹೇಳ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಅಪ್ಪವ್ರ ಮಠಕ್ಕೆ ಬರ್ತಿರ್ತಾರೆ. ಬಂದು ಒಂದು ಇದನ್ನೆಲ್ಲ ಕಲ್ಪನೆ ಮಾಡ್ಕೋತಾರೆ. ಶ್ರೀಮಠಕ್ಕೆ ನಾನು ಒಂದು ಏನಾದರೂ ಸೇವೆಯನ್ನು ಮಾಡ್ಬೇಕಂತ ಅನ್ಕೋತಾರೆ. ಅನ್ಕೊಂಡು ತಮ್ಮ ಮನೆಗೆ ಹೋಗ್ತಾರೆ. ತಮ್ಮ ಧರ್ಮಪತ್ನಿಯವರ ಮುಂದೆ ಒಂದು ಮಾತು ಹೇಳ್ತಾರೆ, ನಾನು ಇವತ್ತು ಶ್ರೀಮಠಕ್ಕೆ ಹೋದಾಗ ಅಪ್ಪವ್ರ ಮಠದಲ್ಲಿ ಎಲ್ಲ ಸಂಸ್ಕೃತಿಯನ್ನು ಕಲಿಯುವಂಥ ಮಕ್ಕಳದವಲ್ಲ, ಅವುಗಳು ನೋಡಿದಾಗ ನಾನು ಒಂದಿಷ್ಟು ಶ್ರೀಮಠಕ್ಕೆ ಏನಾದರೂ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥ ಅಂತಃಕರಣ ಹೇಳಕತ್ತದ. ಅದಕ್ಕೆ ನಾನು ಒಂದಿಷ್ಟು ರೊಕ್ಕ ಕೊಡ್ತೀನಿ, ಒಂದು 10,000 ರೂಪಾಯಿಯನ್ನು ಕೊಡ್ತೀನಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಬಂದೀನಿ ಅಂದೀನಿ ಅಂತೇಳಿ ತನ್ನ ಹೆಂಡತಿ ಅವರು ತಮ್ಮ ಧರ್ಮಪತ್ನಿಯವ್ರ ಮುಂದೆ ಹೇಳ್ತಾರಂತ. ಹೇಳಿದಾಗ ಇವತ್ತು ಅದೇನೋ ಒಂದು ಅವ್ರು ನಮ್ಮ ಜೊತೆ ಇಲ್ಲಿ ಇವತ್ತು ಇಲ್ಲದೇ ಇರ್ಬೋದು, ಆದರೆ ಭಗವಂತನ ಸದ್ಗುರುಗಳ ಆಶೀರ್ವಾದದಿಂದ ಇವತ್ತು ಅವರ ಮಕ್ಕಳಿಗೆ, ಅವರ ಕುಟುಂಬಕ್ಕೆ ಒಳ್ಳೆಯದಾಗೈತಿ. ಅವರ ಧರ್ಮಪತ್ನಿಯವರ ಆ ಮಾತನ್ನು ನೆನಪಿಟ್ಕೊಂಡು ಇವತ್ತು ಅವರ ಮಗನನ್ನು ಕೊಟ್ಟು ಶ್ರೀಮಠಕ್ಕೆ ನಮ್ಮ ಯಜಮಾನ್ರು ಹಿಂಗೆ ಅಂದಿರಪ್ಪ, ನಿಮ್ಮ ತಂದೆಯವರು ಹಿಂಗೆ ಅಂದಿರಪ್ಪ, ಇದನ್ನು ನನ್ನ ಆ ಸದ್ಗುರು ಆಶೀರ್ವಾದದಿಂದ ಅಂಥ ಶಕ್ತಿಯನ್ನು ನಮಗೆ ಕೊಟ್ಟಾರಪ್ಪ, ಇದನ್ನು ಓದು ಮುಟ್ಟಿಸು ಅಂತೇಳಿ ಇವತ್ತು ಅವರು ಶ್ರೀಮಠಕ್ಕೆ ತಂದು ತಮ್ಮ ಸೇವೆಯನ್ನು, ಭಕ್ತಿಯ ಸೇವೆಯನ್ನ ಹಿಂಗೆ ಸಾಕಷ್ಟು ಸಾವಿರ ಭಕ್ತರು ಸಲ್ಲಿಸ್ತಾರ. ಅದ್ರೊಳಗೆ ಅವರು ಒಬ್ರು ಸಲ್ಲಿಸಿದ್ದಾರ. ಹಂಗೆ ಸದ್ಗುರುಗಳ ಆಶೀರ್ವಾದ ಭಾಳ ಅಪಾರವಾದದ್ರಿ, ದೊಡ್ಡದಾದದ್ದು. ಅವರಂತ ಅಪ್ಪವ್ರು ನಾ ಮೊದಲೇ ಹೇಳೀನಿ, ನನಗೆ ನೋಡ್ರಿ, ನನಗೆ ಆ ಕಡೆ ಒಂದಿಷ್ಟು ಮಹಾತ್ಮರ ಪೂಜಾರ ಮಾಹಿತಿ ಗೊತ್ತದ, ಅವ್ರ ಬದ್ದಲ್ ಗೊತ್ತದ. ಆದ್ರೆ ಇಂಥ ಸದ್ಗುರು ಸಿದ್ಧಲಿಂಗೇಶ್ವರ ಅಂತ ಸಾಕ್ಷಾತ್ ಶಿವಸ್ವರೂಪಿಗಳು ಅಂಥ ಅಪ್ಪವ್ರು ನಮ್ಗೆ ಗೊತ್ತಿದ್ದಿದ್ದಿಲ್ಲ. ಅಂಥ ಅಪ್ಪವ್ರನ್ನೂ ತೋರಿಸ್ಕೊಟ್ಟಂಥ ಅಪ್ಪವರು, ಇಂಥ ಅಪ್ಪವರು ನಮಗೆ ಸಿಕ್ಕಿದ್ದು ನಮ್ದು ಎಷ್ಟೋ ಜನ್ಮದ ಪುಣ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಹೃದಯದಿಂದ, ಅಂತಃಕರಣದಿಂದ ಹೇಳುತ್ತಾ ನನ್ನ ಎರಡು ಮಾತುಗಳನ್ನ ತೊದಲು ನುಡಿ ನನ್ನ ಗುರುವಿನ ಚರಣಕ್ಕೆ ಅರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ.